ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ, ಭಯಂಕರ ಮಳೆ ಹೊಡಿತಾ ಇದೆ ಆಚೆ. ಮಳೆದು ಸ್ವಲ್ಪ ಶಬ್ದ ಇರುತ್ತೆ ವಿಡಿಯೋದಲ್ಲಿ. ದೀಪ ಹಚ್ಬಿಟ್ಟು ದೇವರ ಮುಂದೆ ಕೂತಿದ್ದೀನಿ. ಇವತ್ತು ಕುಕಿಂಗ್ ವಿಡಿಯೋ ಏನಲ್ಲ. ತುಂಬ ವರ್ಷಗಳ ಹಿಂದೆ ನನ್ನ ಫ್ರೆಂಡ್ ಹತ್ರ ಕೇಳಿ ಹೂ ಕಟ್ಟೋದು ಹೆಂಗೆ ಅಂತ ಕಲ್ತಿದ್ದೆ. ನನಗೆ ಹೂ ಕಟ್ಟೋದಂದ್ರೆ ತುಂಬ ಇಷ್ಟ. ಕೈ ಇವಾಗ ಹೆಂಗೆ ಅಂತ ಗೊತ್ತಿಲ್ಲ, ಕಟ್ಟಿ ತುಂಬ ವರ್ಷಗಟ್ಲೆನೆ ಆಗೋಯ್ತು. ಇವತ್ತು ನಮ್ಮ ಮನೆ ಹತ್ರ, ನಾನು ಈಗಿರೋ ಮನೆ ಹತ್ರ ದಿನ ಹೋಗುತ್ತೆ ಹೂ. ಗ್ರಾಮ್ ಇಷ್ಟು ಅಂತ ಹೇಳ್ಬಿಟ್ಟು. ಇವತ್ತು ನೆನ್ನೆ ಎಲ್ಲ 100 ಗ್ರಾಮ್ 40 ರೂಪಾಯಿ ಇತ್ತು. ಇವತ್ತು 10 ರೂಪಾಯಿ ಜಾಸ್ತಿ ಆಯಿತು. ನಾನು ಮೊನ್ನೆಯಿಂದನೇ ತಗೋಬೇಕು, ಕಟ್ಟಬೇಕು, ಆದರೆ ಥ್ರೆಡ್ ಇರಲಿಲ್ಲ. ಥ್ರೆಡ್ ಇವಾಗ ಸಿಕ್ತು. ಅದಕ್ಕೆ ಹೂ ಸಿಕ್ತಾಗ ಥ್ರೆಡ್ ಬೇಕು ಅಂತ ತರಿಸ್ಕೊಂಡಿರೋದು. ಅದಕ್ಕೆ ಈ ಹೂ ಅಂದರೆ ನನಗೆ ತುಂಬ ಇಷ್ಟ. ನೋಡಿ, ಮಲ್ಲಿಗೆ, ಸಣ್ಣ ಮಲ್ಲಿಗೆ, ಒಳ್ಳೆ ವಾಸನೆ, ಘಮ ಘಮ. ನನಗೆ ಈ ಹೂ ಅಂದರೆ ನನಗೆ ತುಂಬ ಇಷ್ಟ. ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ, ಯಾಕೆಂದ್ರೆ ಒಬ್ಬೊಬ್ಬರು ಅದು ತುಂಬಾ ವಾಸನೆ ಇರತ್ತಲ್ವಾ, ಒಬ್ಬೊಬ್ಬರಿಗೆ ತಲೆನೋವು ಬರುತ್ತೆ ಅಂತ. ನನ್ಗೆ ಗೊತ್ತಿರೋರೇ ಒಬ್ಬರಿದ್ದಾರೆ, ಅದಕ್ಕೆ ನಾನು ಹೇಳಿದ್ದು. ಬೇರೆ ಈ ಥರ ಅಂತ ಗೊತ್ತಿಲ್ಲ, ಆದರೆ ನನಗೆ ಈ ಹೂ ಅಂತೂ ತುಂಬ ಇಷ್ಟ. ಅದಕ್ಕೆ ಅದು ತುಂಬ ವರ್ಷಗಳ ನಂತರ ಸರಿ ಹೆಂಗೆ ಕಟ್ಟಕ್ಕಾಗತ್ತೆ ಅಂತ ನೋಡೋಣ ಅಂತ ಇವತ್ತು ಅದು ನಿಮಗೆ ತೋರ್ಸೋಣ ಅಂತ ನಾನು ಬಂದಿರೋದು. ಬನ್ನಿ ಟ್ರೈ ಮಾಡೋಣ. ದೇವರಿಗೆ ದೀಪ ಹಚ್ಬಿಟ್ಟು ದೇವ್ರ ಮುಂದೆನೇ ಕೂತಿರೋದು, ಕಟ್ಟೋದು ಸರಿಯಾಗಿ ಆಗಬೇಕು ಅಂತ. ಬನ್ನಿ ಕಟ್ಟೋಣ. ನಾನು ಫಸ್ಟ್ ಒಂದು ಸ್ಟಾರ್ಟಿಂಗು ಕಟ್ಟಿ ಟ್ರೈ ಮಾಡಿ ನೋಡಿದೆ. ಓಕೆ, ಒಬ್ಬೊಬ್ಬರು ತೆಳುವಾಗಿ ದೂರ ಇಟ್ಟು ಕಟ್ತಾರೆ, ಒಬ್ಬೊಬ್ಬರು ತುಂಬ ತಿಕ್ಕಾಗಿ ಕಟ್ತಾರೆ. ದೂರ ಇರೋದು ಅಷ್ಟೊಂದು ನೋಡೋಕ್ಕೆ ಚೆಂದ ಇರಲ್ಲ. ಫಾಸ್ಟಾಗಿ ಎಲ್ಲರೂ ಮಾಡೋ ಥರ ಫಾಸ್ಟಾಗೆಲ್ಲ ಮಾಡೋಕ್ಕಾಗಲ್ಲ, ನಾನು ಸ್ಲೋ ಆಗಿ ಮಾಡ್ತೀನಿ. ಯಾಕೆಂದರೆ ಥ್ರೆಡ್ ಅಂತೂ ತುಂಬ ಎಳಿಯೋಕ್ಕೂ ಆಗಲ್ಲ, ಎಳೆದ್ರೆ ಹೂವು ಕಟ್ಟಾಗೋಗುತ್ತೆ. ಇವತ್ತು ಕಟ್ಟಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಕಟ್ತಾ ಇದ್ರೆ ಆರಾಮಾಗಿ ಸ್ಪೀಡಾಗಿ ಆಗ್ತಾಯಿತ್ತು. ಅವಾಗೆಲ್ಲ ಮಾಡ್ತಾ ಇದ್ದೆ ಸ್ಪೀಡಾಗಿ. ಎರಡು ಸೈಡ್ಗೂ ಎರಡೆರಡು ಹಾಕ್ತೀನಿ. ಸ್ವಲ್ಪ ದೂರನೇ ಇಡ್ತೀನಿ, ಹತ್ರ ಇಟ್ಟರೆ ಅಷ್ಟೊಂದು ಫಾಸ್ಟಾಗಿ ಆಗ್ತಾ ಇಲ್ಲ. ಇದು 100 ಗ್ರಾಮು 50 ರೂಪಾಯಿ. ಎಷ್ಟು ಮೊಳ ಬರುತ್ತೆ ಅಂತ ನೋಡೋಣ. ಒಂದು ಕಡೆಯಿಂದ ಈ ಥರ ತಗೊತೀನಿ, ಆಮೇಲೆ ಕೈಗೆ ಹಿಂಗೆ ಕೊಟ್ಟು ಒಂದು ಗಂಡು ಥರ ಮಾಡಿ ಹಿಂಗೆ ಮಾಡ್ತೀನಿ. ಹೂ ಕಟ್ಟೋದು ಅಂತಲ್ಲ, ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ. ರಂಗೋಲಿನೂ ಹಾಕ್ತಾಯಿದ್ದೆ ಮುಂಚೆ ಎಲ್ಲ. ಎಲ್ಲಾದರೂ ಒಂದು ಚೆನ್ನಾಗಿರೋ ರಂಗೋಲಿ ಇದು ಡಿಸೈನ್ ನೋಡಿದ್ರೆ ಅದನ್ನೆಲ್ಲ ಬರೆದಿಟ್ಕೊಳ್ತಾ ಇದ್ದೆ. ಹೋಗ್ತಾ ಎಲ್ಲದ್ರ ಮೇಲಿರೋ ಇಂಟ್ರೆಸ್ಟು ಹೋಗ್ಬಿಡ್ತು. ಇವಾಗ ಲೈಫ್ ಮೇಲೇ ಇಂಟ್ರೆಸ್ಟ್ ಇಲ್ಲ. ಹೆಂಗೋ ಬದುಕಬೇಕಲ್ಲ ಅಂತ ಒಂದೊಂದು ದಿನಾನು ನಾನು ಹಿಂಗೆ ಇದನ್ನು ಹಾಕ್ಕೊಂಡು ಮಾತಾಡ್ತಾ ಇದ್ದರೆ ನಿಮ್ಗೆ ಬೋರ್ ಹೊಡೆಯುತ್ತೆ. ನಾನು ಇದು ಪೂರ್ತಿ ಕಟ್ಟಿ ಆದಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಮೊಳ ಬಂತು ಅಂತ. ಒಂದು 2 ಅವರ್ ತೊಗೊಂಡೆ ಫುಲ್ಲು ಕಟ್ಟಿ ಮುಗ್ಸೋಕ್ಕೆ. 6 ಮೊಳ ಸಿಕ್ತು. ಒಂದು 100 ಗ್ರಾಮು ಮಲ್ಲಿಗೆ ಹೂವು, ಬಿಡಿ ಹೂವು ತೊಗೊಂಡಿದ್ದಕ್ಕೆ 6 ಮೊಳ ಹೂವು ಸಿಕ್ತು. ಸ್ಟಾರ್ಟಿಂಗು ಸ್ವಲ್ಪ ಲೂಸ್ ಆಗೋಯ್ತು, ಆಮೇಲೆ ಕೈ ಸ್ವಲ್ಪ ನೋವಾಗಕ್ಕೆ ಸ್ಟಾರ್ಟ್ ಆಯಿತಾ. ನೀರು ಹಾಕಿ ಮಾಡಿದ್ದಕ್ಕೆ ಆಮೇಲೆ ಈಸಿ ಆಗೋಯ್ತು. ತುಂಬ ಗಟ್ಟಿ ಅಂತೇನಿಲ್ಲ, ಆದ್ರೂ ಸ್ವಲ್ಪ ಹತ್ರನೇ ಹಾಕಿ ಕಟ್ಟಿದ್ದೀನಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಖುಷಿ.
ಇಷ್ಟಾದರೂ ಮಾಡೋಕ್ಕಾಯ್ತಲ್ಲ ಅಂತ. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ನೋಡಿ, ದೇವರಿಗೆ ಹಾಕಿದ್ದೀನಿ ನಾನು ಕಟ್ಟಿರೋ ಹೂವು.